ವೀಕ್ಷಕರೇ ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ಕಾನ್ಫಿಡೆಂಟ್ ಗ್ರೂಪ್ ಚೇರ್ಮನ್ ಸಿಜೆ ರಾಯ್ ಸಾವಿನ ಆ ಕೊನೆಯ ಕ್ಷಣಗಳಲ್ಲಿ ಏನಾಯಿತು ಅನ್ನೋ ಕುತೂಹಲ ಎಲ್ಲರಿಗೂ ಇದೆ. ಸಾವಿರಾರು ಕೋಟಿ ರೂಪಾಯಿ ಮೌಲ್ಯದ ಕಾನ್ಫಿಡೆಂಟ್ ಗ್ರೂಪ್ ಕಟ್ಟಿದ್ದಂತಹ ಶ್ರೀಮಂತ ಐಟಿ ಇಕ್ಕಳಕ್ಕೆ ಸಿಲುಕಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಆದರೆ ಈ ಶ್ರೀಮಂತ ಉದ್ಯಮಿಯ ದುರಂತ ಸಾವಿನ ಕುರಿತು ಅನುಮಾನಗಳು ಬೆಳೀತಾ ಇವೆ. ಕಳೆದ ಕೆಲ ದಿನಗಳಿಂದ ಐಟಿ ಅಧಿಕಾರಿಗಳ ದಾಳಿಯಿಂದ ಬೇಸತ್ತಿದ್ದರು ಎಂಬ ಮಾಹಿತಿಗಳು ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ನಿನ್ನೆಯೂ ಕೂಡ ಐಟಿ ಅಧಿಕಾರಿಗಳ ಕಚೇರಿ ಶೋಧದ ನಡುವೆ ಸಿಜೆ ರಾಯ್ ಗುಂಡು ಹಾರಿಸಿಕೊಂಡು ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಘಟನೆ ಕುರಿತು ಸಾಕಷ್ಟು ಅನುಮಾನಗಳು, ಐಟಿ ಅಧಿಕಾರಿಗಳ ವಿರುದ್ಧ ಆರೋಪಗಳು ಕೂಡ ಕೇಳಿ ಬರ್ತಾ ಇವೆ. ಈ ಬೆಳವಣಿಗೆ ನಡುವೆ ಕಾನ್ಫಿಡೆಂಟ್ ಗ್ರೂಪ್ ಡೈರೆಕ್ಟರ್ ಆಗಿರುವಂತಹ ಟಿಜೆ ಜೋಸೆಫ್ ರಾಯ್ ಏನಿದ್ದಾರೆ, ಸಾವಿನ ತನಿಖೆಗೆ ಆಗ್ರಹಿಸಿ ದೂರನ್ನು ಕೂಡ ನೀಡಿದ್ದಾರೆ. ಟಿಜೆ ಜೋಸೆಫ್ ಉಲ್ಲೇಖಿಸಿರುವಂತಹ ಅನುಮಾನಾಸ್ಪದ ಅಂಶಗಳೇನು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ರಾಯ್ ನಿನ್ನೆ ಮಧ್ಯಾಹ್ನ ಲ್ಯಾಂಗ್ಪೋರ್ಟ್ ರಸ್ತೆ ಕಚೇರಿಗೆ ಬಂದಿದ್ದಾರೆ. ಸಿಜೆ ರಾಯ್ ಯಾವತ್ತೂ ಕೂಡ ಕೂಲ್ ಆದಂತಹ ಮನುಷ್ಯ. ಯಾವುದೇ ಒತ್ತಡವನ್ನು ತಗೊಳ್ತಾ ಇರಲಿಲ್ಲ. ಏನೇ ಸವಾಲುಗಳು ಬಂದರೂ ಕೂಡ ತಾಳ್ಮೆಯಿಂದ ಹಸನ್ಮುಖವಾಗಿ ಅದನ್ನು ಎದುರಿಸ್ತಾ ಇದ್ದರು. ಆತಂಕ, ಭಯ ಅವರಲ್ಲಿ ಇರ್ತಾ ಇರಲಿಲ್ಲ. ಆದರೆ ನಿನ್ನೆ ಗಾಬರಿಯಿಂದ ಸಿಜೆ ರಾಯ್ ಕಚೇರಿಗೆ ಬಂದಿದ್ದಾರೆ. ಕೆಳಗಡೆ ಕಾರಿನಿಂದ ಇಳಿದು ಲಿಫ್ಟ್ ಬಳಸದೆ ನಡೆದುಕೊಂಡೇ ಮೇಲೆ ಬಂದಿದ್ದಾರೆ. ಯಾವಾಗಲೂ ಕೂಡ ಲಿಫ್ಟ್ನಲ್ಲೇ ಬರ್ತಾ ಇದ್ದಂತಹ ರಾಯ್ ನಿನ್ನೆ ಲಿಫ್ಟನ್ನು ಬಳಸದೆ ನಡೆದುಕೊಂಡೇ ಮೆಟ್ಲನ್ನು ಹತ್ಕೊಂಡು ಬಂದಿದ್ದಾರೆ. ಗನ್ ಮ್ಯಾನ್ ಹೊರಗಡೆ ಇರಲು ಸೂಚಿಸಿದ್ದಾರೆ ರಾಯ್. ಮೇಲೆ ಬಂದ ಸಿಜೆ ರಾಯ್ ಗನ್ ಮ್ಯಾನ್ ಅನ್ನು ಹೊರಗಡೆ ನಿಲ್ಲಲು ಸೂಚಿಸಿದ್ರು. ಯಾವತ್ತೂ ಕೂಡ ಗನ್ ಮ್ಯಾನ್ ಅನ್ನು ಹೊರಗಡೆ ನಿಲ್ಲಿಕ್ಕೆ ಹೇಳ್ತಾ ಇರಲಿಲ್ಲ ರಾಯ್. ಆದರೆ ಈ ಸಲ ರಾಯ್ ತಮ್ಮ ಗನ್ ಮ್ಯಾನ್ ಅನ್ನು ಹೊರಗಡೆ ನಿಲ್ಲಿಸಿ ಒಳಗಡೆ ಬಂದಿದ್ದಾರೆ. ಅವರಿಗೆ ನಿರ್ಬಂಧ ಅನ್ನುವಂಥದ್ದೇ ಇರಲಿಲ್ಲ ಗನ್ ಮ್ಯಾನ್ಗೆ. ಆದರೆ ನಿನ್ನೆ ಯಾಕೋ ಹೊರಗಡೆ ನಿಲ್ಲಿಕ್ಕೆ ಸೂಚನೆ ಕೊಟ್ಟಿದ್ರಂತೆ. ಇಷ್ಟೇ ಅಲ್ಲ, ಯಾರನ್ನು ಕೂಡ ಒಳಗಡೆ ಬಿಡಬೇಡ ಎಂದು ಸೂಚಿಸಿ ಕಚೇರಿ ಒಳ ಪ್ರವೇಶಿಸಿದ್ದಾರೆ ಅಂತ ಟಿಜೆ ಜೋಸೆಫ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು ಕೊಠಡಿಗೆ ಹೋದ ನಂತರ ಕೊಠಡಿಯನ್ನು ಲಾಕ್ ಮಾಡಿಕೊಂಡಿದ್ದಾರೆ. ಕಚೇರಿಯ ಕೊಠಡಿಗೆ ತೆರಳಿದ ಸಿಜೆ ರಾಯ್ ಬಾಗಿಲು ಲಾಕ್ ಮಾಡಿದ್ದಾರೆ. 15 ನಿಮಿಷ ಯಾವುದೇ ಸುಳಿವು ಕೂಡ ಕೊಡಲಿಲ್ಲ. ಸಾಮಾನ್ಯವಾಗಿ ಹೀಗೆ ಮಾಡುವವರಲ್ಲ ಅವರು. ಲಾಕ್ ಮಾಡಿಕೊಳ್ಳುವುದು ಏಕಾಂತದಲ್ಲಿರುವಂತಹ ಅಭ್ಯಾಸ ಕೂಡ ರಾಯ್ಗೆ ಇರಲಿಲ್ಲ. 15 ನಿಮಿಷದ ಬಳಿಕ ಬುಲೆಟ್ ಶಬ್ದ ಕೇಳಿಸಿದೆ. ಲಾಕ್ ಮಾಡಿಕೊಂಡು ಆದ ನಂತರ 15 ನಿಮಿಷದ ಬಳಿಕ ಬುಲೆಟ್ ಸೌಂಡ್ ಕೇಳಿಸಿದೆ ಅಂತ. ಗನ್ ಫೈರಿಂಗ್ ಶಬ್ದ ಕೇಳಿದ ಬೆನ್ನಲ್ಲೇ ಸಿಬ್ಬಂದಿಗಳು ಕೊಠಡಿಯತ್ತ ದೌಡಾಯಿಸಿದ್ದಾರೆ. ಅಲ್ಲಿ ಇದ್ದಂತಹ ಸಿಬ್ಬಂದಿಗಳು ಏನಿದ್ದಾರೆ, ಆ ಒಂದು ಬುಲೆಟ್ನ ಶಬ್ದವನ್ನು ಕೇಳಿಸಿದ ಕೂಡಲೇ ಅಲ್ಲಿಗೆ ದೌಡಾಯಿಸಿದ್ದಾರೆ. ಅಷ್ಟರಲ್ಲೇ ಸಿಜೆ ರಾಯ್ ನೆಲದ ಮೇಲೆ ಬಿದ್ದಿದ್ರಂತೆ. ಸಿಬ್ಬಂದಿಗಳು ತಕ್ಷಣವೇ ಆಸ್ಪತ್ರೆ ದಾಖಲಿಸಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ, ಬದುಕಿಸಲು ಸಾಧ್ಯವಾಗಲಿಲ್ಲ ಅಂತ ಟಿಜೆ ಜೋಸೆಫ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ಕೆಲ ಅನುಮಾನಗಳನ್ನು ಕೂಡ ಅವರು ವ್ಯಕ್ತಪಡಿಸಿದ್ದಾರೆ. ಡೈರೆಕ್ಟರ್ ನೀಡಿದ ದೂರು ದಾಖಲಿಸಿ ಎಫ್ಐಆರ್ ದಾಖಲಿಸಲು ಪೊಲೀಸರು ಮುಂದಾಗಿದ್ದಾರೆ. ಇತ್ತ ಸೋಕೋ ಟೀಮ್ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆ ನಡೆದ ಚೇಂಬರ್, ರಕ್ತದ ಕಲೆಗಳು, ಪಿಸ್ತೂಲ್ ಮೇಲಿನ ಫಿಂಗರ್ ಪ್ರಿಂಟ್ ಸಂಗ್ರಹ ಮಾಡಲಾಗಿದೆ. ಮೊಬೈಲ್ ಫೋನ್, ಪಿಸ್ತೂಲ್ ಸೇರಿದಂತೆ ಕೆಲ ವಸ್ತುಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ.